ನನಗೆ ಅವು ಯಾವ ಟೆಸ್ಟು ಗಿಷ್ಟು ಗೊತ್ತಲ್ಲ. ಈಚಿನ ನನಗೆ ಅವೆಲ್ಲ ಬೇಡ. ಎಷ್ಟು ದಿವಸದಲ್ಲಿ ನೀರನ್ನ ಕೆರೆಗೆ ಸತ್ಮಂಗ್ಲಿ ಕೆರೆ ನೀರು ಕೊಟ್ಟಿಗಳು. ಯಾರು ಸಚಿನ್ ಕರೀರಿ ಕಾಂಟ್ರಾಕ್ಟರ್. ಇವೆಲ್ಲ ಇನ್ನೆಲ್ಲ ನನ್ನ ಹತ್ರ ನಡೆಯಲ್ಲ. ಟೈಮ್ ಬಾಂಡ್ ಇರ್ಬೇಕು. ಟೈಮ್ ಬಾಂಡಲ್ಲಿ ನೀರು ಬಿಡಬೇಕು. ಇವೆಲ್ಲ ಹೇಳಿ ನಾವು ಇತ್ಲಾಗ ಓದ್ತಿದ್ದಂಗೆ ಮತ್ತೆ ಹತ್ಲಾಗ ಎತ್ತಾಗ ಹೋಗೋದಲ್ಲ. ಹೇಳಿ ಇಲ್ಲಿ ಮಾಧ್ಯಮದವ್ರ ಎದುರಿಗೆ ಹೇಳಿ, ಜನಗಳ ಎದುರಿಗೆ ಹೇಳಿ. ಬರ್ರಿ ಸಚಿನ್, ಹಾಂ ಎಷ್ಟು ದಿವಸದಲ್ಲಿ ನೀರು ಕೊಡ್ತೀಯಪ್ಪ? 10 days ಹಾಕ್ಬೇಕು. ಇಲ್ಲ 10 days ಆಗಲ್ಲ. ಒಂದು 5 ದಿವಸ ಕೊಡ್ತೀವಿ ಮಾಡಿ. 5 days ಅಷ್ಟೇ. ನಾನು ಅದ್ರ ಅರ್ಥ ಉದ್ದ ಆಗಲ ಎಲ್ಲ ನೋಡಿದ್ದೀನಿ. ಸಾಕು 5 ದಿವಸ. 5 ದಿವಸದಲ್ಲಿ ಸತ್ಮಂಗ್ಲಿ ಕೆರೆಯಲ್ಲಿ ನೀರು ಇರ್ಬೇಕು, ಚನ್ನಪಟ್ಟಣ ಕೆರೆಯಲ್ಲಿ ನೀರು ಇರ್ಬೇಕು. ಅದು ತಪ್ಪಿದ್ರೆ ನಾನು ಸುಮ್ಮನೆ ಇರೋದು. ಏನ್ರಿ, ನಾನು ಅವ್ರನ್ನೆಲ್ಲ ಕೇಳೋದು ನಿಮ್ಮನ್ನ. ನೀವು ಸರ್ಕಾರಿ ಸಂಬಳ ತಿನ್ನೋರು, ಗೊತ್ತಾಯ್ತಾ? ನೀವು ಮಾಡಿಸ್ಬೇಕು. 40 ಮೀಟರ್ ಈಗ ಬಗೆಹರಿಸೋತೀವಿ. ಈಗ ಬಗೆಹರಿಸೋತೀವಿ. ಅವ್ರನ್ನ ಗಂಟೆ ಮಾಡ್ದಂಗೆ ನಾವು ಬಗೆಹರಿಸೋತೀವಿ. ಅವ್ರ ಅದೆಲ್ಲ ಅಲ್ಲೇ ಅದೇ ಜಾಗ ಬರ್ಬೇಕು ಅಂತಾರತ್ತೆ, ಅಲ್ಲೇ ಹೋಗೋಣ. ಇದಾಗಿದೆ. ನಾನು ಎತ್ನೊಳನೆ ಮಾಡ್ಕೊಳಕ್ಕಾಗಿಲ್ಲ. ನಾನೇ ಎಷ್ಟು ಹೋರಾಟ ಮಾಡ್ತಾ ಇದ್ದೀನಿ. ಹೆಂಗಿದೆ ಯೋಜನೆ ಗಮನಕ್ಕೆ 30 ಕೋಟಿ ರೂಪಾಯಿ ಪ್ರಾಜೆಕ್ಟ್ 5.25 ಎಕರೆ ಪ್ರದೇಶಕ್ಕೆ ನೀರು ಹೋಗುತ್ತೆ. 50ರಿಂದ 60 ಕೆರೆ ತುಂಬುತ್ತೆ. 50 ಹಳ್ಳಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ಬಹುತೇಕ ಕೆಲಸ ಮುಗಿದಿದೆ. ಆದ್ರೆ ಸಣ್ಣ ಪುಟ್ಟ ಇದೇ ತರ ಸಣ್ಣ ಪುಟ್ಟ ಇಂಥವೇ ನಮ್ ಎತ್ನೊಳನೆಯ 24,000 ಕೋಟಿ ದುಡ್ಡು ಖರ್ಚು. 24,000 ಕೋಟಿ ಆದ್ರೆ ಕೇವಲ ಒಂದು 10 ಕೋಟಿ ದುಡ್ಡಿಗೆ ತಡೆ ಹಿಡ್ಕೊಂಡು ಕೂತಾರೆ. ಸರ್ ಅಲ್ಲೇನಾಗಿದೆ ಅಂದ್ರೆ ನೀರು ಡಂಪ್ ಆಗ್ತಾ ಇದೆ, ಮಿಷನ್ ಇದೆ, ಎಲ್ಲ ರೆಡಿ ಆಗಿದೆ, ಕರೆಂಟ್ ಬಿಲ್ ಪೆಂಡಿಂಗ್ ಇದೆ ಅಂತ. ಎಲ್ಲಿ ಅದೇನಾರ ಇರ್ಲಿ, ನಾನು ಈಗ ಅದಕ್ಕೆ ಹೋಗಲ್ಲ ಅನ್ನೆಲ್ಲ. ನಾನು ಪ್ರತ್ಯೇಕವಾಗಿ ತಗೋತೀನಿ ಅದನ್ನ. ಈಗ ಒಂದಕ್ಕೊಂದು ನನಗೆ ಗೊತ್ತಿಲ್ಲದ ನಾನು ಏನ್ ಹೇಳೋಣ ಉತ್ತರ ಇಲ್ಲಿ. ನಾನು ಪ್ರತ್ಯೇಕವಾಗಿ ಕ್ಯಾತ್ನಲ್ಲಿ ತಂದಿದ್ದೀರಿ ಗಮನಕ್ಕೆ. ಅವ್ರು ಯಾರೋ ನಮ್ಮ ಲೀಡರ್ಗಳು ತಂದಿದ್ದಾರೆ, ನಮ್ಮ ಶಾಸಕರು ಹೇಳಿದ್ದಾರೆ, ಎಲ್ಲ ಮುಖಂಡರುಗಳು ಹೇಳಿದ್ದಾರೆ. ನಾವು ಅದನ್ನ ಪ್ರತ್ಯೇಕವಾಗಿ ತಗೊಂಡು ಬಗೆಹರಿಸ್ತೀನಿ. ಅದು ಬಗೆಹರಿಸುವಂತ ಕೆಲಸ ಮಾಡೋಣ. ಇದನ್ನ ಇವತ್ತು ಇದು ಬಗೆಹರಿಸೋಣ, ಇದಕ್ಕೆ ಮುಕ್ತಿ ಕಾಣಿಸೋಣ. ಇದ್ರ ನೀರು ಆಸ್ತಕ್ಕೆ ಬರ್ಬೇಕಾ ಬೇಡ? ಈ ಸತ್ಮಂಗ್ಲಿ ಕೆರೆ ತುಂಬಕ್ಕ ಬೇಡ? ಅದಕ್ಕೇನೆ ಏನಪ್ಪಾ ಎಷ್ಟು ದಿವಸ ಆಗುತ್ತಪ್ಪ ನೀರು? ಈಗ ಇವತ್ತು ನಾಡಲ್ಲಿ ಪೈಪ್ಲೈನ್ ವರ್ಕ್ ಮುಗಿಯುತ್ತೆ ಸರ್. ಪ್ರೀ ಕಮಿಷನ್